ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆಧಾರದ ಸ್ವಾಗತ. ಇದು ನಾವು ನಮ್ಮ ಕಡೆ ಮೀನು ಅಂತ ಹೇಳ್ತೇವೆ. ನೀವು ಏನು ಹೇಳ್ತೀರ ಅಂತ ಕಮೆಂಟ್ ಮಾಡಿ ಆಯಿತಾ. ಇದು ಬಹಳ ಟೇಸ್ಟಿಯಾಗಿರೋ ಒಂದು ಮೀನು. ಇದು ಸಮುದ್ರದ ಮೀನೇ, ಅಂದರೆ ಮೀನು ಅಂತ ನಾವು ಹೇಳ್ತೇವೆ. ಅದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿದೆ ಅಲ್ವಾ. ನಾವು ಅಲ್ಲೇ ಕ್ಲೀನ್ ಮಾಡಿಕೊಂಡು ಬಂದಿದ್ದು ಇವತ್ತು ಮೀನು. ಹಾಗಾಗಿ ಇದನ್ನು ಈಗ 3-4 ಸಲ ಸೂಪರಾಗಿ ತೊಳಿಬೇಕು. ಒಂದೊಂದೇ ಮೀನನ್ನು ತೊಳೆದು ನಂತರ 3 ಬಾರಿ ತೊಳಿಬೇಕು. ತೊಳೆದ ಮೇಲೆ ಒಂದು ಸ್ವಲ್ಪ ಹೊತ್ತು ನೀರಿಲ್ಲದಾಗೆ ಹಾಗೆ ಬಿಡಬೇಕು. ಇದನ್ನು ಇವತ್ತು ನಾವು ಫ್ರೈ ಹೇಗೆ ಮಾಡೋದು ಅಂತ ಮನೆ ಮಸಾಲೊಂದಿಗೆ ನಾನು ತೋರಿಸ್ಕೊಡ್ತೇನೆ ನಿಮಗೆ. ಈಗ ನಾನು ನೋಡಿ ಈ ಮೀನಲ್ಲಿ ನೀರಿಲ್ಲದಾಗೆ ಹಾಗೆ ಇಟ್ಟಿದ್ದೇನೆ. ಇಲ್ಲಿ ನಾನು ಒಂದು 15 ಗುಂಟೂರು ಮೆಣಸಿನಕಾಯಿ, 15 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೇನೆ. ಗುಂಟೂರಲ್ಲಿ ಬಹಳ ಖಾರ ಇಲ್ಲ. ಹಾಗೆ 1.5 ಸ್ಪೂನ್ ಅರಿಶಿನ ಪುಡಿ ಮತ್ತು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಾಗೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತಲ್ವ ಉಪ್ಪು ಹೆಚ್ಚು ಕಮ್ಮಿ. ಹಾಗಾಗಿ ಈಗ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಗಂಟೆಯಿಂದ 2 ಗಂಟೆ ತನಕ ಹಾಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದು ಎಳಿಬೇಕಲ್ವ. ಇದು ಸ್ವಲ್ಪ ಚಪ್ಪೆ ಮೀನು, ಹಾಗಾಗಿ 2 ಗಂಟೆ ಇಟ್ಟರೆ ಇನ್ನಷ್ಟು ಒಳ್ಳೆಯದು. ಇದಕ್ಕೆ ನಿಂಬೆ ರಸ ಅಥವಾ ವಿನೆಗರ್ ಕೂಡ ಆ್ಯಡ್ ಮಾಡಲೇಬೇಕು ನೀವು. ಉಪ್ಪು ಹುಳಿ ಖಾರ ಎಲ್ಲ ಇದ್ದಾಗಲೇ ಮೀನು ಬಹಳ ಟೇಸ್ಟಿಯಾಗಿರೋದು. ನಾನು ಇವತ್ತಿಲ್ಲಿ ನಿಂಬೆ ರಸ ಹಾಕಿದ್ದೇನೆ. ಇದಕ್ಕೆ ನಾನು 2 ನಿಂಬೆ ಹಣ್ಣಿನ ರಸ ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿದಾಗ ಅದು ಕರೆಕ್ಟ್ ಮ್ಯಾಚ್ ಆಗುತ್ತೆ. ಇಲ್ಲಿ ನಾನು ಈಗ ಫ್ರೈ ಮಾಡ್ತಾಯಿದ್ದೇನೆ. ಬಾಣಲಿ ಚೆನ್ನಾಗಿ ತವ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟ ಮೇಲೆ 2 ಬದಿಯನ್ನು ಕೂಡ ಚಂದವಾಗಿ ಫ್ರೈ ಮಾಡಬೇಕು. ಕೆಲವರಿಗೆ ತುಂಬ ಕರುಕುರು ಫ್ರೈ ಬೇಕು, ಕೆಲವರಿಗೆ ಮೆತ್ತಗಿರೋ ಫ್ರೈ ಬೇಕು. ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಒಟ್ಟಲ್ಲಿ ನೀವು ಸಿಮ್ಮಲ್ಲಿಟ್ಟು ಮಾಡಬೇಡಿ, ಹೈಯಲ್ಲಿಟ್ಟು ಮಾಡಬೇಡಿ, ಮಧ್ಯಮ ಉರಿಯಲ್ಲಿಟ್ಟು ಮಾಡಿದಾಗ ಮೀನು ಚಂದವಾಗಿ ಬರ್ತದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಅಂಗಡಿಯಲ್ಲಿ ಮೀನು ಕೇಳಿ ಕೊಡ್ತಾರೆ. ಸ್ವಲ್ಪ ದೊಡ್ಡದಾಗಿ ಬರ್ತದೆ ಈ ಮೀನು, 1.5-2 ಕಿಲೋ. ಹಾಗೆ ಇವತ್ತು ಸೂಪರಾಗಿರುವ ಮೀನು ಮತ್ತು ರಸಮ್ ಬಿಳಿ ಅನ್ನ ಜೊತೆ ಒಂದು ಭರ್ಜರಿ ಊಟ ಮಾಡಲಿಕ್ಕಿದೆ. ಎಲ್ಲರೂ ಇದನ್ನು ನೋಡಿ ಮಾಡಿ ನನಗೆ ಕಮೆಂಟ್ ಮಾಡಿ, ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್. ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೇನೆ. ವೆಜ್, ನಾನ್ ವೆಜ್, ಆಮೇಲೆ ಪಲಾವು, ಬಿರಿಯಾನಿ, ಹೀಗೆ ಬೇರೆ ಬೇರೆ ಐಟಮ್ಸೊಂದಿಗೆ ಬರ್ತೇನೆ. ನಿಮ್ಮ ಒಂದು ಪ್ರೀತಿ, ಸಹಕಾರ, ಸಪೋರ್ಟ್ ನನಗೆ ಬೇಕೇ ಬೇಕು. ಹಾಗೆ ಎಲ್ರಿಗೂ ಟಾಟಾ ಬಾಯ್. ಸಿ ಯು, ಟೇಕ್ ಕೇರ್.